ಕಾಫಿ ನಾಡಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಒಂದೆಡೆ ಪ್ರವಾಸಿಗರು ರೆಡಿ ಆಗ್ತಾ ಇದ್ರೆ ಪೊಲೀಸರು ಫುಲ್ ಟೈಟ್ ರೂಲ್ಸ್ಗೆ ಮುಂದಾಗಿದ್ದಾರೆ. ರಾತ್ರಿ ಪೂರ್ತಿ ಪ್ರವಾಸಿ ಸ್ಥಳಗಳಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ 12:30ರವರೆಗೂ ಕೂಡ ಸೆಲೆಬ್ರೇಷನ್ಗೆ ಅವಕಾಶ ನೀಡಿದ್ದು, ರೇವ್ ಪಾರ್ಟಿ, ಡ್ರಗ್ಸ್ ಏನಾದ್ರೂ ಇದ್ರೆ ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರೇ ಹೊಣೆ ಅನ್ನೋ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕೌಂಟ್ ಡೌನ್ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. 2025 ಬರಮಾಡಿಕೊಳ್ಳೋಕೆ ಜನರು ಕಾತುರದಿಂದ ಕಾಯ್ತಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕೆ ಜನರು ಪ್ರವಾಸಿ ತಾಣಗಳಿಗೆ ದಾಂಗುಡಿ ಇಡ್ತಿದ್ದಾರೆ. ಕಾಪಿನಾಡು ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಕಾಪಿನಾಡು ಚಿಕ್ಕಮಗಳೂರಲ್ಲಿ ಖಾಕಿ ಅಲರ್ಟ್. ಕಾಪಿನಾಡು ಹೇಳಿ ಕೇಳಿ ಪ್ರವಾಸಿಗರ ಹಾಟ್ಸ್ಪಾಟ್. ಅದರಲ್ಲೂ ರೆಸಾರ್ಟ್ ಹೋಮ್ ಸ್ಟೇಗಳಿಗೆ ಚಿಕ್ಕಮಗಳೂರು ಫೇಮಸ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಚಿಕ್ಕಮಗಳೂರಿನ ಹೋಮ್ ಸ್ಟೇ ರೆಸಾರ್ಟ್ಗಳು ಸಜ್ಜಾಗಿದೆ. ಪಾರ್ಟಿ ಮೋಜು ಮಸ್ತಿಗೆ ರೆಡಿಯಾಗಿದೆ. ಹೀಗಾಗಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಚಿಕ್ಕಮಗಳೂರು ಪ್ರವಾಸಿ ತಾಣಗಳಿಗೆ ನಿರ್ಬಂಧ. ನಿಜ, ಹೊಸ ವರ್ಷ ಹಿನ್ನೆಲೆ ಇಂದು ಸಂಜೆ 6ರಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಪ್ರವಾಸಿ ಸ್ಥಳಗಳಿಗೆ ನಿರ್ಬಂಧ ಹೇರಿದ್ದಾರೆ. ಮುಳ್ಳಯ್ಯನಗಿರಿ, ಐಡಿಪೀಠ, ಕೆಮ್ಮಣ್ಣಗುಂಡಿ, ದೇವರಮನೆ, ಬಲ್ಲಾಳರಾಯನದುರ್ಗ ಸೇರಿದಂತೆ ಪ್ರಕೃತಿಯ ನಡುವೆ ಇರೋ ಪ್ರವಾಸಿ ಸ್ಥಳಗಳಿಗೆ ಬ್ರೇಕ್ ಹಾಕಲಾಗಿದೆ. ನಾವು ಈ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ಸಾಯಂಕಾಲ ಕತ್ಲೆ ಆದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೆ ಅಂದರೆ 31ನೇ ತಾರೀಕು 6 ಗಂಟೆ ನಂತರ 1ನೇ ತಾರೀಕು ಬೆಳಿಗ್ಗೆ 6 ಗಂಟೆವರೆಗೆ ಅಲ್ಲಿ ಯಾರು ಜನಗಳು ಅಂದರೆ ಪಬ್ಲಿಕ್ ಸಾರ್ವಜನಿಕರು ಅಲ್ಲಿ ಹೋಗ್ಬಿಟ್ಟು ಬೇರೆ ರೀತಿಯ ಸೆಲೆಬ್ರೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು, ಕುಡಿದು ಅಲ್ಲಿ ಕೊಪ್ಪಳಿಸ್ತಕ್ಕಂಥದ್ದು, ಮ್ಯೂಸಿಕ್ ಸಿಸ್ಟಮ್ ಅನ್ನ ಹಾಕೊಂಡ್ಬಿಟ್ಟು ಅನ್ರೂಢಿಯಾಗಿ ಬಿಹೇವ್ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತ ಹೇಳಿ ಅಂತಹ ಒಂದು ಪ್ಲೇಸಸ್ಗಳನ್ನ ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ನಾವು ನಿರ್ಬಂಧವನ್ನ ಹೇರ್ತಾ ಇದ್ದೀವಿ. ಇನ್ನು ಪ್ರವಾಸಿಗರಿಗೆ ಚಿಕ್ಕಮಗಳೂರಿನ ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ ಹೊಸ ವರ್ಷಾಚರಣೆಗೆ ಅವಕಾಶ ನೀಡಲಾಗಿದೆ. ಡಿಜೆಗಳು ರಾತ್ರಿ 10 ಗಂಟೆಗೆ ಬಂದ್ ಆಗಲಿದೆ. ನಂತರ ಫೈರ್ ಕ್ಯಾಂಪ್ ಓಕೆ, ಆದ್ರೆ ರಾತ್ರಿ 12:30ಕ್ಕೆ ಎಲ್ಲವೂ ಬಂದ್ ಆಗಲೇಬೇಕು ಅಂತ ಪೊಲೀಸರು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಏನು ಹೊಸ ವರ್ಷಾಚರಣೆಗೆ ಏನೇನು ಸಿದ್ಧತೆಯನ್ನು ನಡೆಸ್ಕೋಬೇಕಾಗಿದೆ ಎಲ್ಲ ನಡೆಸ್ಕೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಒಂದು ಬಹಳ ಡಿಟೇಲ್ ಆಗಿ ಬಂದೋಬಸ್ತನ್ನ ತಯಾರಿ ಮಾಡ್ಕೊಂಡಿದ್ದೀವಿ. ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ವರ್ಷ ಅಂದರೆ ರೆಗ್ಯುಲರ್ ಆಗಿ ಏನು ಬಂದೋಬಸ್ತ್ ಮಾಡ್ಕೊಳ್ತೀವಿ, ಏನು ಗೈಡ್ಲೈನ್ಸ್ ಇಶ್ಯೂ ಮಾಡ್ತೀವಿ, ಅದರ ಜೊತೆಗೆ ಈ ವರ್ಷ CL5 ಏನಿದೆ, CL5 ಏನು ಲೈಸೆನ್ಸ್ ತಗೋತಾರೆ, ಟೆಂಪರರಿ ಲೈಸೆನ್ಸ್ ಎಲ್ಲ ತೆಗೆದುಕೊಳ್ತಾರೆ, ಅಂಥವರ ಒಂದು ಕಡ್ಡಾಯವಾಗಿ ಅವರು ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಬೇಕು. ನಗರದಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿ ಅಂದ್ರೆ DR ಟೀಮ್ ಸೇರಿ ಎಲ್ಲರೂ ಡ್ಯೂಟಿಯಲ್ಲಿರುವಂತೆ ಸೂಚಿಸಲಾಗಿದೆ. ಅಲ್ಲದೆ ಪಾರ್ಟಿ ನೆಪದಲ್ಲಿ ಮಹಿಳೆಯರ ಮೇಲೆ ಕಿರುಕುಳ, ರೇವ್ ಪಾರ್ಟಿ, ಡ್ರಗ್ಸ್ ಇದರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಜಿಲ್ಲೆಯಲ್ಲಿ 4500 CC ಕ್ಯಾಮೆರಾಗಳ ಕಣ್ಗಾವಲು ಇರಲಿದೆ. ನಾವು ಬಹಳ ಕ್ಲಿಯರ್ ಕಟ್ ಆಗಿ ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಸ್, ಹೋಟೆಲ್ಸ್, ಲಾಡ್ಜಸ್, ಬಾರ್ ಅಂಡ್ ರೆಸ್ಟೋರೆಂಟ್, ವೈನ್ ಶಾಪ್ ಅವರಿಗೆ ಹೇಳಿದೀವಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಎಲ್ಲರೂ ರೈಟಿಂಗ್ ಅಲ್ಲೇ ಪರ್ಮಿಷನ್ ತೆಗೆದುಕೊಳ್ಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ರೇವ್ ಪಾರ್ಟಿ ಮತ್ತೆ ಡ್ರಗ್ಸ್ಗೆ ಮತ್ತೆ ಸೇಫ್ಟಿ ಆಫ್ ವುಮನ್, ಚಿಲ್ಡ್ರನ್ ಮತ್ತೆ ಏಜ್ ಪರ್ಸನ್ಸ್ ಮತ್ತೆ ಯಾರು ಹೊರಗಡೆ ನಿಂತಿರ್ತಕ್ಕಂಥ ಫಾರಿನರ್ಸ್ ಅಂತವ್ರು ಹೆಚ್ಚಿನ ಗಮನವನ್ನು ಹರಿಸಿಬಿಟ್ಟು ನಾವು ಹೊಸ ವರ್ಷಾಚರಣೆ ಮಾಡಬೇಕು. ಹೊಸ ವರ್ಷಾಚರಣೆ ಮಾಡಿ, ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಇರಲಿ, ಯಾವುದು ಅತಿಯಾಗದಿರಲಿ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿ ನಾಡಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಒಂದೆಡೆ ಪ್ರವಾಸಿಗರು ರೆಡಿ ಆಗ್ತಾ ಇದ್ರೆ ಪೊಲೀಸರು ಫುಲ್ ಟೈಟ್ ರೂಲ್ಸ್ಗೆ ಮುಂದಾಗಿದ್ದಾರೆ. ರಾತ್ರಿ ಪೂರ್ತಿ ಪ್ರವಾಸಿ ಸ್ಥಳಗಳಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ 12:30ರವರೆಗೂ ಕೂಡ ಸೆಲೆಬ್ರೇಷನ್ಗೆ ಅವಕಾಶ ನೀಡಿದ್ದು, ರೇವ್ ಪಾರ್ಟಿ, ಡ್ರಗ್ಸ್ ಏನಾದ್ರೂ ಇದ್ರೆ ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರೇ ಹೊಣೆ ಅನ್ನೋ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕೌಂಟ್ ಡೌನ್ ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. 2025 ಬರಮಾಡಿಕೊಳ್ಳೋಕೆ ಜನರು ಕಾತುರದಿಂದ ಕಾಯ್ತಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕೆ ಜನರು ಪ್ರವಾಸಿ ತಾಣಗಳಿಗೆ ದಾಂಗುಡಿ ಇಡ್ತಿದ್ದಾರೆ. ಕಾಪಿನಾಡು ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಕಾಪಿನಾಡು ಚಿಕ್ಕಮಗಳೂರಲ್ಲಿ ಖಾಕಿ ಅಲರ್ಟ್. ಕಾಪಿನಾಡು ಹೇಳಿ ಕೇಳಿ ಪ್ರವಾಸಿಗರ ಹಾಟ್ಸ್ಪಾಟ್. ಅದರಲ್ಲೂ ರೆಸಾರ್ಟ್ ಹೋಮ್ ಸ್ಟೇಗಳಿಗೆ ಚಿಕ್ಕಮಗಳೂರು ಫೇಮಸ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಚಿಕ್ಕಮಗಳೂರಿನ ಹೋಮ್ ಸ್ಟೇ ರೆಸಾರ್ಟ್ಗಳು ಸಜ್ಜಾಗಿದೆ. ಪಾರ್ಟಿ ಮೋಜು ಮಸ್ತಿಗೆ ರೆಡಿಯಾಗಿದೆ. ಹೀಗಾಗಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಚಿಕ್ಕಮಗಳೂರು ಪ್ರವಾಸಿ ತಾಣಗಳಿಗೆ ನಿರ್ಬಂಧ.
ನಿಜ, ಹೊಸ ವರ್ಷ ಹಿನ್ನೆಲೆ ಇಂದು ಸಂಜೆ 6ರಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಪ್ರವಾಸಿ ಸ್ಥಳಗಳಿಗೆ ನಿರ್ಬಂಧ ಹೇರಿದ್ದಾರೆ. ಮುಳ್ಳಯ್ಯನಗಿರಿ, ಐಡಿಪೀಠ, ಕೆಮ್ಮಣ್ಣಗುಂಡಿ, ದೇವರಮನೆ, ಬಲ್ಲಾಳರಾಯನದುರ್ಗ ಸೇರಿದಂತೆ ಪ್ರಕೃತಿಯ ನಡುವೆ ಇರೋ ಪ್ರವಾಸಿ ಸ್ಥಳಗಳಿಗೆ ಬ್ರೇಕ್ ಹಾಕಲಾಗಿದೆ. ನಾವು ಈ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ಸಾಯಂಕಾಲ ಕತ್ಲೆ ಆದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೆ ಅಂದರೆ 31ನೇ ತಾರೀಕು 6 ಗಂಟೆ ನಂತರ 1ನೇ ತಾರೀಕು ಬೆಳಿಗ್ಗೆ 6 ಗಂಟೆವರೆಗೆ ಅಲ್ಲಿ ಯಾರು ಜನಗಳು ಅಂದರೆ ಪಬ್ಲಿಕ್ ಸಾರ್ವಜನಿಕರು ಅಲ್ಲಿ ಹೋಗ್ಬಿಟ್ಟು ಬೇರೆ ರೀತಿಯ ಸೆಲೆಬ್ರೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು, ಕುಡಿದು ಅಲ್ಲಿ ಕೊಪ್ಪಳಿಸ್ತಕ್ಕಂಥದ್ದು, ಮ್ಯೂಸಿಕ್ ಸಿಸ್ಟಮ್ ಅನ್ನ ಹಾಕೊಂಡ್ಬಿಟ್ಟು ಅನ್ರೂಢಿಯಾಗಿ ಬಿಹೇವ್ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತ ಹೇಳಿ ಅಂತಹ ಒಂದು ಪ್ಲೇಸಸ್ಗಳನ್ನ ಐಡೆಂಟಿಫೈ ಮಾಡಿಬಿಟ್ಟು ಅಲ್ಲಿ ನಾವು ನಿರ್ಬಂಧವನ್ನ ಹೇರ್ತಾ ಇದ್ದೀವಿ. ಇನ್ನು ಪ್ರವಾಸಿಗರಿಗೆ ಚಿಕ್ಕಮಗಳೂರಿನ ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ ಹೊಸ ವರ್ಷಾಚರಣೆಗೆ ಅವಕಾಶ ನೀಡಲಾಗಿದೆ. ಡಿಜೆಗಳು ರಾತ್ರಿ 10 ಗಂಟೆಗೆ ಬಂದ್ ಆಗಲಿದೆ. ನಂತರ ಫೈರ್ ಕ್ಯಾಂಪ್ ಓಕೆ, ಆದ್ರೆ ರಾತ್ರಿ 12:30ಕ್ಕೆ ಎಲ್ಲವೂ ಬಂದ್ ಆಗಲೇಬೇಕು ಅಂತ ಪೊಲೀಸರು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಏನು ಹೊಸ ವರ್ಷಾಚರಣೆಗೆ ಏನೇನು ಸಿದ್ಧತೆಯನ್ನು ನಡೆಸ್ಕೋಬೇಕಾಗಿದೆ ಎಲ್ಲ ನಡೆಸ್ಕೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಒಂದು ಬಹಳ ಡಿಟೇಲ್ ಆಗಿ ಬಂದೋಬಸ್ತನ್ನ ತಯಾರಿ ಮಾಡ್ಕೊಂಡಿದ್ದೀವಿ. ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ವರ್ಷ ಅಂದರೆ ರೆಗ್ಯುಲರ್ ಆಗಿ ಏನು ಬಂದೋಬಸ್ತ್ ಮಾಡ್ಕೊಳ್ತೀವಿ, ಏನು ಗೈಡ್ಲೈನ್ಸ್ ಅನ್ನು ಇಶ್ಯೂ ಮಾಡ್ತೀವಿ, ಅದರ ಜೊತೆಗೆ ಈ ವರ್ಷ CL5 ಏನಿದೆ, CL5 ಏನು ಲೈಸೆನ್ಸ್ ತಗೋತಾರೆ, ಟೆಂಪರರಿ ಲೈಸೆನ್ಸ್ ಅನ್ನು ತೆಗೆದುಕೊಳ್ತಾರೆ, ಅಂತವರ ಒಂದು ಕಡ್ಡಾಯವಾಗಿ ಅವರು ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಬೇಕು. ನಗರದಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿ ಅಂದ್ರೆ DR ಟೀಮ್ ಸೇರಿ ಎಲ್ಲರೂ ಡ್ಯೂಟಿಯಲ್ಲಿರುವಂತೆ ಸೂಚಿಸಲಾಗಿದೆ. ಅಲ್ಲದೆ ಪಾರ್ಟಿ ನೆಪದಲ್ಲಿ ಮಹಿಳೆಯರ ಮೇಲೆ ಕಿರುಕುಳ, ರೇವ್ ಪಾರ್ಟಿ, ಡ್ರಗ್ಸ್ ಇದರ ಮೇಲೆ ಪೊಲೀಸರು ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಜಿಲ್ಲೆಯಲ್ಲಿ 4500 CC ಕ್ಯಾಮೆರಾಗಳ ಕಣ್ಗಾವಲು ಇರಲಿದೆ. ನಾವು ಬಹಳ ಕ್ಲಿಯರ್ ಕಟ್ ಆಗಿ ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಸ್, ಹೋಟೆಲ್ಸ್, ಲಾಡ್ಜಸ್, ಬಾರ್ ಅಂಡ್ ರೆಸ್ಟೋರೆಂಟ್, ವೈನ್ ಶಾಪ್ ಅವರಿಗೆ ಹೇಳಿದೀವಿ. ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಎಲ್ಲರೂ ರೈಟಿಂಗ್ ಅಲ್ಲೇ ಪರ್ಮಿಷನ್ ತೆಗೆದುಕೊಳ್ಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ರೇವ್ ಪಾರ್ಟಿ ಮತ್ತೆ ಡ್ರಗ್ಸ್ಗೆ ಮತ್ತೆ ಸೇಫ್ಟಿ ಆಫ್ ವುಮನ್, ಚಿಲ್ಡ್ರನ್ ಮತ್ತೆ ಏಜ್ ಪರ್ಸನ್ಸ್ ಮತ್ತೆ ಯಾರು ಹೊರಗಡೆ ಇರತಕ್ಕಂಥ ಫಾರಿನರ್ಸ್ ಅಂತ ಹೆಚ್ಚಿನ ಗಮನವನ್ನು ಹರಿಸಿಬಿಟ್ಟು ನಾವು ಹೊಸ ವರ್ಷಾಚರಣೆ ಮಾಡಬೇಕು. ಹೊಸ ವರ್ಷಾಚರಣೆ ಮಾಡಿ, ಆದ್ರೆ ಎಲ್ಲದಕ್ಕೂ ಒಂದು ಮಿತಿ ಇರಲಿ, ಯಾವುದು ಅತಿಯಾಗದಿರಲಿ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿ ನಾಡಲ್ಲಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಒಂದೆಡೆ ಪ್ರವಾಸಿಗರು ರೆಡಿ ಆಗ್ತಾ ಇದ್ರೆ ಪೊಲೀಸರು ಫುಲ್ ಟೈಟ್ ರೂಲ್ಸ್ಗೆ ಮುಂದಾಗಿದ್ದಾರೆ. ರಾತ್ರಿ ಪೂರ್ತಿ ಪ್ರವಾಸಿ ಸ್ಥಳಗಳಿಗೆ ನಿರ್ಬಂಧವನ್ನ ಹೇರಿದ್ದಾರೆ. ಹೋಮ್ ಸ್ಟೇ ರೆಸಾರ್ಟ್ನಲ್ಲಿ 12:30ರವರೆಗೂ ಕೂಡ ಸೆಲೆಬ್ರೇಷನ್ಗೆ ಅವಕಾಶ ನೀಡಿದ್ದು, ರೇವ್ ಪಾರ್ಟಿ, ಡ್ರಗ್ಸ್ ಏನಾದ್ರೂ ಇದ್ರೆ ಹೋಮ್ ಸ್ಟೇ ರೆಸಾರ್ಟ್ ಮಾಲೀಕರೇ ಹೊಣೆ ಅನ್ನೋ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕೌಂಟ್ ಡೌನ್, ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. 2025 ಬರಮಾಡಿಕೊಳ್ಳೋಕೆ ಜನರು ಕಾತುರದಿಂದ ಕಾಯ್ತಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕೆ ಜನರು ಪ್ರವಾಸಿ ತಾಣಗಳಿಗೆ ದಾಂಗುಡಿ ಇಡ್ತಿದ್ದಾರೆ. ಕಾಪಿನಾಡು ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಕಾಪಿನಾಡು ಚಿಕ್ಕಮಗಳೂರಲ್ಲಿ ಖಾಕಿ ಅಲರ್ಟ್. ಕಾಪಿನಾಡು ಹೇಳಿ ಕೇಳಿ ಪ್ರವಾಸಿಗರ ಹಾಟ್ಸ್ಪಾಟ್, ಅದರಲ್ಲೂ ರೆಸಾರ್ಟ್, ಹೋಮ್ ಸ್ಟೇಗಳಿಗೆ ಚಿಕ್ಕಮಗಳೂರು ಫೇಮಸ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಚಿಕ್ಕಮಗಳೂರಿನ ಹೋಮ್ ಸ್ಟೇ ರೆಸಾರ್ಟ್ಗಳು ಸಜ್ಜಾಗಿದೆ. ಪಾರ್ಟಿ, ಮೋಜು ಮಸ್ತಿಗೆ ರೆಡಿ ಆಗಿದೆ. ಹೀಗಾಗಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ.